ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವನು ನಮ್ಮ ಫ್ರೆಂಡ್ ಅರ್ಜುನ್ ಅಂತ. ನಾನು ದಾವಣಗೆರೆಗೆ ಬಂದಿದ್ದೆ. ದಾವಣಗೆರೆಯಲ್ಲಿ ಇವನು ಜಿಮ್ಮಿಗೆ ಹೋಗ್ತಾನೆ. ಇವನು ಜಿಮ್ ಮೆಂಬರ್ಶಿಪ್ ಇದೆ, ನಂದು ಜಿಮ್ ಮೆಂಬರ್ಶಿಪ್ ಇಲ್ಲ. ಅವ್ರು ಜಿಮ್ ಒಳಗಡೆ ನನಗೆ ಬಿಟ್ಕೊಳ್ತಾರೆ ಇಲ್ಲ ಅಂತ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಗೈಸ್, ನನ್ನ ದೋಸ್ತು ಇವನಿಗೆ ಒಳಗೆ ಬಿಡಲಿಲ್ಲ ಅಂದರೆ ಜಿಮ್ ನನಗೆ ಹೊರಗೆ ಮಾಡಿಸ್ತೀನಿ. ಇವನು ಸ್ವಲ್ಪ ಡೇಂಜರ್ ಇದೆ ಗೈಸ್, ಹುಷಾರು ಇವನ ಜೊತೆ ಮಾತ್ರ. ಅಂದರೂ ತುಂಬ ಒಳ್ಳೆ ಮನಸ್ಸಿದೆ ಗೈಸ್ ನನಗೆ. ಇವಾಗ ಕರ್ಕೊಂಡು ಹೋಗ್ತೈತೆ. ಫಸ್ಟ್ ಟೈಮ್ ಮಾಡ್ತಾಯಿದ್ದೇನೆ ವೀಡಿಯೋದೊಳಗಡೆ. ಫಸ್ಟ್ ಟೈಮ್ ಬರ್ತೀರಿ. ನಾನು ಸಡನ್ನಾಗೆ ಸ್ಟಾರ್ಟ್ ಮಾಡಿದ್ದು. ಇವಾಗ ನೋಡೋಣ, ಜಿಮ್ಮು ಕೇಳ್ತಾನಂತೆ ಬಿಟ್ಕೊಳ್ತಾರಿಲ್ಲ ಅಂತ. ಬಿಟ್ಕೊಳ್ತಾರಂತ ಇವನು ಹೇಳ್ತಾಯಿದ್ದಾನೆ, ನಾನು ಗೊತ್ತಿಲ್ಲ. ಜಿಮ್ಮೆ ನಮ್ದಂದಮೇಲೆ ಯಾರಿಗೇನು ಎಲ್ಲ ಫ್ರೆಂಡ್ಸ್ ಹಂಗೆ ಒಳಗಡೆ ಕರ್ಕೊಳೋದೇ ಕರ್ಕೊಳ್ತಾರೆ. ನೋಡೋಣ, ಅವ್ರಿಗೆ ಹೋಗಿ ಮಾತಾಡಿಸಿ ಏನಾಗುತ್ತೆ. ಅಲ್ಲಿ ಒಂದು ಸ್ವಲ್ಪ ಬಾಡಿ ಪೋಸ್ಗಳು ನೋಡೋಣ. ಹೋಗೋ ಕೇಸ್ ಇವಾಗ ಜಿಮ್ ರೀಚ್ ಆಗಿದ್ದೀವಿ. ಪವರ್ ಫಿಟ್ನೆಸ್ ಕ್ಲಬ್ ಅಂತ ನೋಡಿ. ಜಿಮ್ಮಿಗೆ ಎಂಟ್ರಿ ಕೊಡೋಣ. ನಮ್ಮ ಬಾಸು ಎಂಟ್ರಿ ಕೊಡಿಸ್ಬೋದು. ಇವಾಗ ಜಿಮ್ ನೋಡಿ, ನಾನು ಜಿಮ್ಮಿಗೆ ಫಸ್ಟ್ ಟೈಮ್ ಎಂಟ್ರಿ ಕೊಡ್ತಾಯಿದ್ದೀನಿ. ನೋಡೋಣ ಹೇಗಿದೆ. ಲೈಫಲ್ಲೇ ಜಿಮ್ಮಿಗೆ ಫಸ್ಟ್ ಟೈಮ್ ಬರ್ತಾರೆ ನಾನು. ನಮ್ಮ ಬ್ಯಾಡ್ ಲೆಕ್ಕಿಗೆ ಇವತ್ತು ಜಿಮ್ ಅವರು ನೀರು ಬೇಕಿಲ್ಲ. ಟ್ರೋಫಿ ನೋಡಿ. ಇವತ್ತು ಒಂದು ದಿವಸಕ್ಕೆ ನನಗೆ ಟ್ರೈನ್ ಮಾಡ್ತಾನೆ. ಪುಷಪ್ ಮಾಡ್ತೀವಿ. ನನಗೆ ಚೆಸ್ಟ್ ಪ್ರೆಸ್ಸು ಯಾವ ಥರ ಮಾಡೋದಂತ ನನಗೆ ಇವತ್ತು ಟ್ರೈನ್ ಮಾಡ್ತಾನೆ. ಇವತ್ತೊಂದು ದಿವಸಕ್ಕೆ ನನಗೆ ಇವನೇ ಟ್ರೈನರ್. ಫಸ್ಟ್ ಟೈಮ್ ಜಿಮ್ಮು, ಫಸ್ಟ್ ಟ್ರೈನರ್. ನೋಡಿ, 10 kgs ಮಾಡ್ತೀನಿ. Users
ಗೈಸ್ ನೋಡಿ, ಯಾರೋ ಹೇಳಿದ್ರು ಹೊಡೆಯೋಕ್ಕಾಗಲ್ಲ ಅಂತ. ನೋಡಿ ಫ್ರೆಂಡ್ಸ್ ಎಷ್ಟು ಹಿಡ್ಕೊಂಡಿದ್ದಾನೆ ವೇಟು ನೋಡಿ. ಹೊಡಿತಾನೆ ಬ್ರದರ್ ನೋಡಿ. ಜಿಮ್ಮಿಗೆ ಬಂದೆ ಎಸ್ ಹೊಡಿ. ನೋಡಿ ಫ್ರೆಂಡ್ಸ್, ವಾ ಬೆಟರ್. ಲಯನ್ ಆನ್ ಫೈರ್. ಗಾಯ್ಸ್ ನೋಡಿ, ಬ್ಯಾಕ್ ಬಾಡಿ ಬಿಲ್ಡರ್ ಬ್ಯಾಕ್ ಮಾಡ್ತವನೆ. ಫೇಸ್ ಎಕ್ಸ್ಪ್ರೆಷನ್ ನೋಡಿ ಎಷ್ಟು ಕೆಂಪು. ಫುಲ್ಲು ಕ್ಯೂಟ್. ಜಿಮ್ಮಿಗೆ ಬಂದು ಯಾರಾದರೂ ಸ್ಕ್ರ್ಯಾಚ್ನ 40 ಹೊಡೆಯೋದನ್ನ ನೀವು ನೋಡಿದರೆ ಕಮೆಂಟ್ ಹಾಕಿ ಗಾಯ್ಸ್. 40 ಅಂತ ಜಿಮ್ಮಿಗೆ ಫಸ್ಟ್ ಬಂದಿರೋದು. ಮತ್ತು ಅದನ್ನು 10 ಇತ್ತು, ಇನ್ನೂ 10 ಹಾಕಿ ಕೊಡ್ತಿದ್ದೀವಿ. ನೋಡೋಣ ಏನು ಗಾಯ್ಸ್ ಆಗ್ಬೋದು ನಮ್ಮ ಕೈಗೆ. ಟ್ರೈ ಮಾಡ್ತಿದ್ದೀನಿ. ಫಸ್ಟ್ ಕೈಯಲ್ಲಿ ಬಂದಿಲ್ಲ ಬಾಡಿ ಬಿಲ್ಡರು, ಕರಾಟೆ ಪ್ಲೇಯರ್ ಆರಾಮಾಗುತ್ತೆ ಇದಕ್ಕೆ ಅಂದ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ ಹೇಳಿ. ನೋಡಿ, ನಮ್ಮ ಹತ್ರನೂ ಇವಾಗ ಚೆಸ್ಟ್ ವರ್ಕೌಟ್ ಮಾಡ್ತಾಯಿದ್ದಾನೆ. ಅಲ್ಲಿ ಟ್ರೈನರ್ ಇದ್ದಾರೆ, ಸುಮ್ಮನೆ ಇದ್ದಾರೆ. ನಾನು ಯಾರು ಅಂತಲೂ ಕೇಳಿಲ್ಲ, ಸುಮ್ಮನೆ ಬಿಟ್ಟಿದ್ದೀನಿ. ಸೊ ಗೈಸ್, ಇವಾಗ ಬಂದುಬಿಟ್ಟು ನಾವು ಇವಾಗ ಡೆಡ್ ಲಿಫ್ಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ಪ್ರಿಪ್ರೇಷನ್. 10 kg, 15 kg, 20 kg ವೇಟ್ ಲಿಫ್ಟ್ ಮಾಡ್ತಾರೆ ಗೈಸ್ ಈಗ. ಆ್ಯಕ್ಚುಲಿ ಅದು ಹಗಲಿಗೆ ಮಾಡೋದು ತಪ್ಪು, ನಾವು ಮಾಡ್ತಿದ್ದೀವಿ. ಹಾಗೆ ಇಲ್ಲಿ ನಮ್ಮ ಟ್ರೈನರ್ ಇದ್ದಾರೆ. ಇವರು ನಮ್ಮ ಟ್ರೈನರ್ ಬ್ಲ್ಯಾಕ್ ಬರ್ತಿದ್ದಾರೆ. ಇವರು ಮ್ಯಾಕ್ಸಿಮಮ್ 200 kg ಡೆಡ್ ಲಿಫ್ಟ್ ಮಾಡಿದ್ದಾರೆ. ಡೆಡ್ ಲಿಫ್ಟ್ ಮಾಡ್ತಾರೆ, ನೋಡೋಣ ಬನ್ನಿ. ಗೈಸ್, ನನಗೆ ಜಿಮ್ಮು ಗೊತ್ತಿಲ್ಲ, ಫಸ್ಟ್ ಟೈಮ್ ಜಿಮ್ಮಿಗೆ ಬಂದಿರೋದು. ಇವರಿಷ್ಟು ಸೇರಿಬಿಟ್ಟು ಇವಾಗ ಡೆಡ್ ಲಿಫ್ಟ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಿದ್ದಾರೆ. ಒಬ್ಬರು ಬಂದುಬಿಟ್ಟು ಟ್ರೈನರು, ಇನ್ನೊಬ್ಬರು ಬ್ಲೂ ಟಿ ಶರ್ಟ್ ಹಾಕೊಂಡಿರೋದು ನನ್ನ ಫ್ರೆಂಡು ಅರ್ಜುನ್ ಅಂತ. ಸಾಂಗ್ಸ್ ಎಲ್ಲ ಹಾಕಿದ್ದಾರೆ. ನಮ್ಮ ವಾಯ್ಸ್ ಕ್ಲಿಯರಾಗಿ ಕೇಳಿಸಲ್ಲ ಅನಿಸುತ್ತೆ. ಪ್ಲೇಟ್ಸ್ ಎಲ್ಲ ತರ್ತಾ ಇದ್ದಾರೆ. ಪ್ರಿಪೇರ್ ಮಾಡ್ತಾ ಇದ್ದಾರೆ ಪ್ಲೇಟ್. ಇವರು ನಮ್ಮ ಟ್ರೈನರ್. ಎಷ್ಟು? 20 kg ನಾನು ತಂದೆ. ಮತ್ತು ತರಬಾಡಿತ್ತ, ಇದೇನೋ ಬ್ಲೂ ತರಬಾಡಿತ್ತಂತೆ. ಈಗ ಅದಷ್ಟೇ ಮಾಡ್ತೀವಿ. ರೆಸ್ಟ್ ಪ್ಲೇಟ್ಸ್ ಹಾಕಿದ್ದಾರೆ. 1 2 3 4. ಎಷ್ಟು ಕೆ ಜಿ ಇದು? 15 kg 10 kg ಇದು? ಎಷ್ಟು? ಎಲ್ಲ 10 kg. ಇಲ್ಲಿ 40, ಅಲ್ಲಿ 40, ಟೋಟಲ್ 80 kg. 15. ನೆಕ್ಸ್ಟ್ 15 ಡಂಬಲ್. ಅಲ್ಲಿ 15. ಎಷ್ಟಾಯಿತು? ಟೋಟಲ್ 30. ಒಂದು ಕಡೆ ಇವಾಗ 70 kg ಆಗಿದೆ.
ಇವಾಗ ಆ ಕಡೆ 70 ಈ ಕಡೆ 70 ಅಂದ್ರೂ ಟೋಟಲಾಗಿ 140 kg ಬರುತ್ತೆ. ನೀವು ಯಾರಾದರೂ ಜಿಮ್ಮಿಗೆ ಹೋಗ್ತಿದ್ರೆ ಯಾರಾದರೂ ಡೆಡ್ ಲಿಫ್ಟ್ ಟ್ರೈ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು 15 kg ಪ್ಲೇಟ್ ಹಾಕ್ತಿದ್ದಾರೆ, ಇಲ್ಲ ಆ ಕಡೆ ಹಾಕ್ತಾರೆ. ಈಗ ಟೋಟಲಾಗಿ 140 kg. ಈ ಕಡೆ 70 kg ಮತ್ತು ಈ ಕಡೆ 70 kg. ಸೊ ಗೈಸ್ ಇಲ್ಲಿ ಈಗ ಟೋಟಲಾಗಿ 170 kg ಆಗಿದೆ. 170 kg ಇಲ್ಲಿ 70 kg ಪ್ಲಸ್ 15, ಅಲ್ಲಿ 17 ಪ್ಲಸ್ 15 ಟೋಟಲಾಗಿ 170 kg. ಇವರು ನಮ್ಮ ಜಿಮ್ ಟ್ರೈನರು ಲಿಫ್ಟ್ ಮಾಡ್ತಾರೆ. ಇದ್ರದ್ದು ಕ್ಲಿಪ್ನ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ. ಓಕೆ, ಇವರು ಡೆಡ್ ಲಿಫ್ಟ್ ಮಾಡ್ತಾರೆ, ರೆಕಾರ್ಡಿಂಗ್ ಮಾಡೋಣ. ಜಿಮ್ಮಿಂದ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ ನಮ್ಮ ಮಕ್ಕಳು ನಮ್ಮ ಬಾಡಿಗಳು ಸರಿ ಇಲ್ಲ. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಎಲ್ಲ ನೀಟಾಗಿ ರೆಡಿ ಆಗಿಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇವಾಗ ನಾವಿಬ್ಬರು ಹೇರ್ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಟ್ರಿಮ್ ಮಾಡಿಸ್ಕೊಂಡು ಬರ್ತೀವಿ. ಬೆಳಗ್ಗೆಯಿಂದ ಇವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನಾನು ಸ್ನಾನ ಕೂಡ ಮಾಡಿಲ್ಲ. ನಾನು ಬೆಳಗ್ಗೆ ಫಸ್ಟು ಜಿಮ್ಮಿಗೆ ಹೋಗಿದ್ದು ಇವನ ಜೊತೆಗೆ. ಅಲ್ಲೇ ಫುಲ್ಲು ವರ್ಕೌಟ್ ಮಾಡಿಬಿಟ್ಟು ಸುಸ್ತಾಗಿ ಬಂದಿದ್ದೀವಿ. ಈಗ ಹೇರ್ ಕಟ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಆವಾಗಲೇ ನನಗೆ ಪಿಕಪ್ ಮಾಡೋಕ್ಕೆ ಪಲ್ಸರ್ ಬೈಕ್ ತಂದಿದ್ದ, ಒಳಗಡೆ ನಿಂತಿದೆ. ಇವಾಗ ನನಗೆ ಈ ಸ್ಕೂಟಿ ಒಳಗಡೆ ಕಟ್ಟಿಂಗ್ಗೆ ಹೇರ್ ಕಟ್ಟಿಗೆ ಒಂದು ಸ್ಕೂಟಿ, ಪಿಕಪ್ಪಿಗೆ ಒಂದು ಬೈಕು, ಎಲ್ಲದಕ್ಕೂ ಒಂದು ಇಕ್ಕಿದ್ದಾರೆ. ಗಾಯ್ಸ್ ಹಾಗೇನಿಲ್ಲ, ನಾರ್ಮಲಿ ಹಂಗೆ ಅದು ಹೊರಗೆ ಹೋಗೋಣ ಅಂತ ಇದ್ದೆ, ಹಂಗೆ ಕರ್ಕೊಂಬಂದೆ ಅಷ್ಟೇ. ಇವಾಗ ಹೇರ್ ಕಟ್ ಮಾಡಿಸ್ಕೊಂಬರ್ತೀವಿ ಗೈಸ್. ನೋಡಿ ಗೈಸ್, ಸ್ಕೂಟಿ ಡ್ರೈವ್ ಮಾಡ್ತಾ ಇದ್ದೀನಿ. ಹೇರ್ ಕಟ್ಟಿಗೋಸ್ಕರ ಸ್ಕೂಟಿ ತಗೊಂಡು ಹೋಗ್ತಾ ಇದ್ದೀನಿ. ಇವನೇ ಕರ್ಕೊಂಡು ಹೋಗಿ ಹೇರ್ ಕಟ್ ಮಾಡಿಸಿ ಕರ್ಕೊಂಬರ್ತಾನೆ ಅಂತೆ. ಇವನು ಯಾವ ಥರ ಮಾಡಿಸ್ತಾನೆ, ನಾನು ಯಾವ ಥರ ಮಾಡಿಸ್ತೀನಿ ನೋಡೋಣ. ನಾನು ಹೇರ್ಸ್ ಇವಾಗ ಕಟ್ ಮಾಡಿಸಿಲ್ಲ, ಜಸ್ಟ್ ಬೇಡ ಒಂದೇ ಫ್ರೆಂಡ್ಸ್ ಸಜೆಷನ್ ಕೊಡ್ರಿ ಅವ್ನಿಗೆ ಯಾವ್ದು ಮಾಡಿಸ್ಬೇಕಂತ. ಇವನೇನೋ ಯಾವುದೋ ಬೇರೆ ಸ್ಟೈಲ್ ತರಿಸಿದ್ದ, ಟ್ರೈ ಮಾಡಿಸೋಣ ನೋಡ್ರಿ ಗೈಸ್. ಅಷ್ಟೇ ನನ್ನ ಫಸ್ಟ್ ವೀಡಿಯೋ ಅಷ್ಟೇ. ಓಕೆ ಗೈಸ್, ಅಲ್ಲಿ ಕಟಿಂಗ್ ಶಾಪಲ್ಲಿ ಎಲ್ಲ ಕಟಿಂಗ್ ಮಾಡ್ಕೊಬೇಕು. ಫ್ರೆಶ್ ಅಪ್ ಆಗಿ ಮೊದಲು ಸ್ನಾನ ಮಾಡಿ ಡ್ರೆಸ್ ಹಾಕೋಬೇಕು. ಆಮೇಲೆ ಬೇಕಾದರೆ ನೋಡೋಣ, ಎಲ್ಲರೂ ಹೊರಗಡೆ ಹೋದರೆ ವೀಡಿಯೋ ಇನ್ನೂ ಲಾಗ್ ಮಾಡೋಣ, ಇಲ್ಲಾಂದರೆ ನೋಡೋಣ ಏನಾಗುತ್ತೆ. ಓಕೆ ನೋಡಿ ಡ್ರೈವಿಂಗ್. ಕಟಿಂಗ್ ಮಾಡಿಸ್ಕೊಳ್ತಾ ಇದ್ದಾನೆ, ಜಾಲಿನ್ ತೋರಿಸ್ತಾ ಇದ್ದಾನೆ. ಗೈಸ್ ನೋಡಿ, ನನ್ನ ಜೊತೆಗೆ ಕಟ್ಟಿಂಗಿಗೆ ಹೋಗೋಣ ಅಂತಿದ್ದೆ. ನನ್ನ ಜೊತೆಗೆ ಹೆಂಗೆ ಬರ್ತೀನಿ ಅಂದ, ಜಸ್ಟ್ ಹಾಗೆ ಕರ್ಕೊಂಬಂದಿದ್ದೀನಿ. ನೋಡಿ ಎಷ್ಟು ಡೀಸೆಂಟಾಗಿ ಇನ್ನೋಸೆಂಟಾಗಿ ಕಟ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಇಬ್ಬರು ಕಟ್ಟಿಂಗ್ ರಿಮೂವ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನಿನಗೆ ಕರೆಕ್ಟಾಗಿದೆ, ಫೋನ್ ಮಾತಾಡ್ಕೊಳ್ಳೋದು ಜನಗಳಿಗೆ ತೋರಿಸ್ತೀಯ. ಜನಗಳಿಗೆ ನಮ್ಮ ಮುಖ ಕಾಣ್ತಾವೆ ಅಷ್ಟೇ. ಜನರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ, ಯೋಚನೆ ಮಾಡಲ್ಲ, ಹಂಗೆ ಕ್ಯಾಶುವಲ್ ಆಗಿ. ಗೈಸ್ ಅದೊಂದು ಥಿಂಕಿಂಗ್ ಇರುತ್ತಲ್ಲ ಗೈಸ್. ಫಸ್ಟ್ ನನ್ನ ಫ್ರೆಂಡ್ ಸೀದಾ ನಾನು ಕ್ಯಾಮ್ರಾ ತಂದು ಮುಖದ ಮೇಲೆ ಇಟ್ಟರೆ ಪಬ್ಲಿಕ್ ಫಿಯರ್ ನನಗೂ ಇದೆ ಗೈಸ್. ಏನೋ ಜೊತೆಗೆ ಒಬ್ರು ಇದ್ದರೆ ಸಾಕು ನನಗೆ. ಆದರೆ ಇವಾಗಿಲ್ಲ ಬಿಡಿ, ಯಾಕಂದರೆ ಜಿಮ್ಮಿಗೆ ಹೋಗ್ತಾಗಿದ್ದರಿಂದ ನಾನು ಕಲ್ತಿದ್ದು ಯಾರು ಏನಾದರೂ ತಿಳ್ಕೊಳ್ಳಿ, ನಾವು ಮಾಡೋದನ್ನು ಮಾಡಬೇಕು. ಆಮೇಲೆ ಜನನೇ ಬರ್ತಾರೆ, ಏನು ಮಾಡ್ತಿದ್ದೀರಾ, ಹೇಗೆ ಮಾಡಿದ್ರಿ, ಹೇಗೆ ಇನ್ಸ್ಪೈರ್ ಆಗಿರಿ, ಅವರೇ ಬಂದು ಕೇಳ್ತಾರೆ ನಮ್ಮ ಹತ್ರ. ಅದು ಮ್ಯಾನ್ಸ್ ಈಗೋ ಅನ್ನೋದು ಇರುತ್ತಲ್ಲ, ಅದು ಡಿಫ್ರೆಂಟ್. ಓಕೆ ಗೈಸ್, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, ಈಗ ಇವತ್ತೊಂದು ದಿವಸ ಬೆಳಗ್ಗೆಯಿಂದ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಭಾಳ ದಿವಸದಿಂದ ಕರಿತಿದ್ದ ಮನೆಗೆ ಬಾ ಅಂತ. ಅದು ಇವತ್ತು ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಅರ್ಜುನ್. ಥ್ಯಾಂಕ್ಸ್. ಇವತ್ತು ಮಧ್ಯಾಹ್ನ ಊಟ ಕಡೆಗೆ ಇವ್ರ ಮನೆಯಲ್ಲೇ ಮಾಡಿದೆ. ಓಕೆ ಗೈಸ್, ನನ್ನ ಮನೆಗೆ ಡ್ರಾಪ್ ಕೊಡ್ತಾನೆ. ಇವತ್ತಿಗೆ ಇಷ್ಟೇ ಅನಿಸುತ್ತೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು. ನೋಡೋಣ, ಅದು ಮಾಡೋಣ, ಮತ್ತೆ ಮಾಡೋಣ. ಓಕೆ ಗೈಸ್, ಆಮೇಲೆ ಕ್ರಿಕೆಟಿಗೆ ಆಟ ಆಡೋಕ್ಕೆ ಕರೀತಿದ್ದೇನೆ. ನಾನು ನೋಡ್ತೀನಿ ಗೈಸ್, ನನಗೂ ಹೊರಗಡೆ ಹೋಗೋದಿತ್ತು. ಸುಮ್ಮನೆ ಗಿಟಾರ್ ಬರ್ಸೋಕ್ಕೆ ಕರೀತಾ ಇದ್ದಾನೆ. ನೋಡೋಣ ಗೈಸ್, ಈಗ ಮನೆಗೆ ಡ್ರಾಪ್ ಇಟ್ಟು ಬರ್ತಾನೆ. ಥ್ಯಾಂಕ್ ಯು, ಬಾಯ್.